ನಮಸ್ಕಾರ ಎಲ್ಲರಿಗೂ, ನಾನು ಶ್ವೇತಾ. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಮುಂದೆ ನನ್ನ ಮಗನ ಜೊತೆ ನಾನು ವಿಡಿಯೋಸ್ನ ಶೇರ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನನ್ನ ಮಗ ಅದ್ವಿಕ್ ಪ್ರೀ ಸ್ಕೂಲ್ ಮುಗಿಸಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಫಸ್ಟ್ ಡೇ ಹೋಗ್ತಾ ಇರೋ ದಿನ ಇದು. ಫಸ್ಟ್ ಡೇ ಹೊಸ ಸ್ಕೂಲ್ಗೆ ಹೋಗ್ತಾ ಇರೋದು. ಸ್ವಲ್ಪ ಆತಂಕ ಇದೆ. ಯಾಕಂತ ಹೇಳಿದ್ರೆ ಹೊಸ ಸ್ಕೂಲು ಯಾವ ರೀತಿ ಅಡ್ಜಸ್ಟ್ ಆಗ್ತಾನೆ, ಆ ಅಟ್ಮಾಸ್ಫಿಯರ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಅನ್ನೋದಷ್ಟೇ. 3 ಇಯರ್ಸಿಂದ ಪ್ರೀ ಸ್ಕೂಲ್ಗೆ ಮನೆ ಹತ್ರನೇ ಹೋಗ್ತಾ ಇದ್ದ. ಇವಾಗ ಸ್ವಲ್ಪ ಸ್ಕೂಲ್ ದೂರ ಇದೆ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇರ್ತಾರೆ, ಟೀಚರ್ಸು ಜಾಸ್ತಿ ಆಗ್ತಾರೆ, ಸಿಲೆಬಸ್ ಜಾಸ್ತಿ ಆಗಿದೆ. ಅದೆಲ್ಲ ಇವನಿಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಅನ್ನೋದು ಭಯ ಬಿಟ್ಟರೆ ಬೇರೆ ಏನಿಲ್ಲ. ಈ ದಿನ ನಾನು ಬೆಳಿಗ್ಗೆ ಬೇಗ ಎದ್ದು ತಿಂಡಿಗೆ ನನ್ನ ಮಗ ಚಿತ್ರಾನ್ನ ಬೇಕಂತ ಮುಂಚೆನೇ ಹೇಳಿದ್ರು. ಸೊ ನಾನು ಚಿತ್ರಾನ್ನ ಎಲ್ಲ ರೆಡಿ ಮಾಡಿಟ್ಟು ನನ್ನ ಮಗನ ಎಬ್ಬಿಸ್ತಾ ಇದ್ದೀನಿ. ಅವನಿಗೆ ಸ್ವಲ್ಪ ಇಷ್ಟು ದಿವಸ ಸ್ವಲ್ಪ ಲೇಟ್ ಹೋಗ್ತಾ ಇದೆ ಸ್ಕೂಲ್ಗೆ. ಈ ಸ್ಕೂಲಲ್ಲಿ ಬೇಗ ಇದೆ ಸ್ವಲ್ಪ ಟೈಮಿಂಗ್ಸು, ಅದು ಅಡ್ಜಸ್ಟ್ ಆಗಬೇಕು. ಇದು ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅವನಿಗೆ ಎದ್ದೇಳೋಕ್ಕೆ. ನನ್ನ ಮಗನ ಎಬ್ಬಿಸಿ ಫ್ರೆಶ್ ಅಪ್ ಆಗಿ ಕಳಿಸಿ ನಾನು ಯೂನಿಫಾರ್ಮ್ಸ್ ಬೇಕಾಗಿರೋ ಥಿಂಗ್ಸ್ನೆಲ್ಲ ರೆಡಿ ಮಾಡಿಟ್ಟೆ. ಬ್ಯಾಗು, ಯೂನಿಫಾರ್ಮ್, ಫಸ್ಟ್ ಡೇ ಅಲ್ವಾ, ನಮಗೂ ಕನ್ಫ್ಯೂಷನ್ ಇರುತ್ತೆ. ಸೊ ಆ ಕನ್ಫ್ಯೂಷನ್ ಬೇಡ ಅಂತ ಎಲ್ಲ ರೆಡಿ ಮಾಡಿಟ್ಟು ನಾನು ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಾಕ್ಸಿಗೆ ಚಿತ್ರಾನ್ನ, ಸ್ನ್ಯಾಕ್ಸಿಗೆ ಫ್ರೂಟ್ ಇಟ್ಟಿದ್ದೀನಿ. ಹೊಸ ಸ್ಕೂಲು, ಹೊಸ ಯೂನಿಫಾರ್ಮು, ಆ ಯೂನಿಫಾರ್ಮಲ್ಲಿ ಯಾವ ರೀತಿ ಕಾಣಿಸ್ತಾರೆ, ಈ ಥರದ್ದೆಲ್ಲ ಫಸ್ಟ್ ಡೇ ಅಲ್ವಾ, ತುಂಬ ಕ್ಯೂರಿಯಾಸಿಟಿ ಇತ್ತು. ಆ ಕ್ಯೂರಿಯಾಸಿಟಿ ಜೊತೆ ಸ್ವಲ್ಪ ಭಯ ಆಗ್ತಾಯಿತ್ತು. ಇವಾಗ ಟೈಮಿಂಗ್ಸು ಜಾಸ್ತಿ ಆಗಿದೆ, ಫಸ್ಟ್ ಸ್ಟ್ಯಾಂಡರ್ಡ್ ಹೋಗಿದ್ದಾನೆ ನನ್ನ ಮಗ. ಇಷ್ಟು ದಿವಸ ಪ್ರೀ ಸ್ಕೂಲಿಂಗು ಸ್ವಲ್ಪ ಬೇಗ ಬರ್ತಾಯಿದ್ದ. ಈ ಥರದ್ದೆಲ್ಲ ಮಿಕ್ಸ್ಡ್ ಎಮೋಷನ್ ಥರ ಫೀಲ್ ಆಗ್ತಾಯಿತ್ತು ನನಗಂತೂ. ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಅವ್ನು ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅವನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿಟ್ಟೆ. ಅವ್ನು ಫ್ರೆಶ್ ಅಪ್ ಆಗಿ ಬಂದು ಅವ್ರ ಅಪ್ಪನ ಜೊತೆ ಸೇರ್ಕೊಂಡು ಪೂಜೆ ಮಾಡ್ತಾ ಇದ್ದಾನೆ. ಅದ್ವಿಕ್, ಇವತ್ತು ಫಸ್ಟ್ ಡೇ ಸ್ಕೂಲ್. ಆಲ್ ದ ಬೆಸ್ಟ್, ಲವ್ ಯು. ಅದ್ವಿಕ್ಕೆ ಹೊಸ ಸ್ಕೂಲು ಹೇಗಿರುತ್ತೆ ಅನ್ನೋ ಭಯ ಇತ್ತು ಸ್ವಲ್ಪ, ಬಟ್ ಅವ್ನು ತೋರಿಸ್ಕೊಳ್ದೆ ಮ್ಯಾನೇಜ್ ಮಾಡ್ತಾಯಿದ್ದ. ನೆಕ್ಸ್ಟು ಸ್ಕೂಲ್ ಹತ್ರ ಡ್ರಾಪ್ ಮಾಡೋಣ ಅಂತ ಹೋದ್ವಿ. ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು ಮಕ್ಕಳನ್ನ ವೆಲ್ಕಮ್ ಮಾಡೋಕ್ಕೆ. ತುಂಬ ಜನ ಇದ್ದರು. ಫಸ್ಟ್ ಡೇ ಆಗಿದ್ದರಿಂದ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು ಎಲ್ಲ ತುಂಬ ಬಂದಿದ್ದರು. ಫಸ್ಟ್ ಡೇ ವೆಲ್ಕಮಿಂಗ್ ಚೆನ್ನಾಗಿರುತ್ತೆ ನೋಡೋಣ ಅಂತ ನಾವು ಸ್ಟಾರ್ಟಿಂಗ್ ಎಲ್ಲ ಫೋಟೋಸು, ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ತುಂಬ ಇಂಟ್ರೆಸ್ಟಿಂಗಾಗಿ ವೆಲ್ಕಮಿಂಗ್ಗೆ ಅರೇಂಜ್ ಮಾಡಿದರು. ಬಟ್ ಸ್ವಲ್ಪ ರಶ್ ಇತ್ತು, ತುಂಬ ಚೆನ್ನಾಗಿ ವಿಡಿಯೋ, ಫೋಟೋ ಹಂಗೆಲ್ಲ ತೊಗೊಳಕ್ಕಾಗಲಿಲ್ಲ. ನೆಕ್ಸ್ಟು ಗ್ರೇಡ್ ವೈಸು ಮಕ್ಕಳಿಗೆ ಈ ಥರ ಗೇಮ್ಸ್ ಅರೇಂಜ್ ಮಾಡಿದರು. ನನ್ನ ಮಗ ಗ್ರೇಡ್ 1 ಇವಾಗ. ನಾವು ಅಲ್ಲಿ ಡ್ರಾಪ್ ಮಾಡಿದ್ವಿ ಫಸ್ಟು. ಅವನು ಆ ಲೈನಲ್ಲಿ ನಿಂತ್ಕೊಂಡು ಆಲ್ರೆಡಿ ಅಡ್ಜಸ್ಟ್ ಆಗಿ ಫ್ರೆಂಡ್ ಮಾಡ್ಕೊಂಡು ಮಾತಾಡ್ತಾ ಇದ್ದ. ಅವ್ನು ಈಸಿಯಾಗಿ ಅಡ್ಜಸ್ಟ್ ಆಗಿಬಿಡ್ತಾನೆ. ಗೇಮ್ಸ್ನ ಆಡಿಸ್ತಾಯಿದ್ರು. ಅದ್ವಿ ಆಡಲಿಲ್ಲ, ಬಟ್ ಲೇಟ್ ಆಯ್ತಂತ ಕ್ಲಾಸ್ ರೂಮಲ್ಲೇ ಮಾಡಿಸ್ತೀವಿ ಅಂತ ಕ್ಲಾಸಿಗೆ ಕರ್ಕೊಂಡ್ರು. ಆ ಟೀಚರ್ಸೇ ಕ್ಲಾಸಿಗೆ ಕರ್ಕೊಂಡಿದ್ರು. ನನ್ನ ಮಗ ಸ್ವಲ್ಪನೂ ಹಳ್ಳಿಲ್ಲ, ಬಟ್ ಮನಸ್ಸಲ್ಲಿ ಆತಂಕ ಇತ್ತು ಅಷ್ಟೇ ಅವನಿಗೆ ಫಸ್ಟ್ ಡೇ ಅಂತ. ಬಟ್ ಈಸಿಯಾಗಿ ಹೋದ ಕ್ಲಾಸ್ ರೂಮಿಗೆ, ಏನು ಕಿರಿಕಿರಿ ಮಾಡಿದೆ ಕ್ಲಾಸ್. ಲಾಸ್ಟಲ್ಲಿ ನೋಡಿ ಈ ಥರ ಹುಡುಗ ಹುಡುಗಿ, ಓಜಿ ಅಂದರೆ ಆರ್ಕಿಡ್ ಬಾಯ್, ಆರ್ಕಿಡ್ ಗರ್ಲ್ ಅಂತ. ನಾನು ಗೊತ್ತಿಲ್ಲದೆ ನಾನು ಗರ್ಲ್ ಹತ್ರ ಫೋಟೋ ತೆಗೆದ್ಬಿಟ್ಟಿದ್ದೀನಿ, ಬಾಯ್ನ ನೋಡಲೇ ಇಲ್ಲ. ಗರ್ಲ್ ಜೊತೆ ಫೋಟೋ ತೆಕ್ಕೊಂಡಿದ್ದೆ, ಬಾಯ್ ಇರಲೂ ಇಲ್ಲ. ಆಮೇಲೆ ಬರ್ತಾ ನಾನು ನೋಡಿ ಅಯ್ಯೋ ಅಂತ ಅಂದ್ಕೊಂಡು ಬಂದೆ. ಬಿಟ್ಟು ನಾವು ಮನೆಗೆ ಬಂದ್ವಿ. ನನಗಂತೂ ತುಂಬ ಖಾಲಿ ಖಾಲಿ ಅನಿಸ್ತಾ ಇತ್ತು. ನನಗೇನೋ ಒಂಥರ ಫೀಲ್ ಆಗ್ತಾಯಿತ್ತು. ಅದ್ವಿಕ್ ಎಷ್ಟೊತ್ತಿಗೆ ಸ್ಕೂಲಿಂದ ಬರ್ತಾನೆ ಅಂತಲೇ ವೆಯ್ಟ್ ಮಾಡ್ತಾಯಿದ್ದೆ ಆ ಇಡೀ ದಿವಸ ಅಂತೂ. ಬಿಕಾಸ್ ಅಷ್ಟು ದಿವಸ ಮನೇಲಿ ಇರ್ತಾಯಿದ್ದ, ಅಮ್ಮ ಅಮ್ಮ ಅಂದ್ಕೊಂಡು ಯಾವಾಗಲೂ ಇದು ಮಾಡ್ತಾಯಿದ್ದ. ಸೊ ನನಗೆ ಒಬ್ಬಳೇ ಮನೇಲಿ ಇದ್ದಿದ್ದರಿಂದ ತುಂಬ ಅಯ್ಯೋ ಎಷ್ಟೊತ್ತಿಗೆ ಬರ್ತಾನಪ್ಪ ಅದ್ವಿ ಅಂತ. ಆಮೇಲೆ ನಾನು ಮಧ್ಯಾಹ್ನ ಹೋಗಿ ಕರ್ಕೊಂಡ್ಬಂದೆ. ಅದ್ವಿಕ್, ಸ್ಕೂಲ್ ಹೆಂಗಿತ್ತು ಚಿನ್ನ? ಇಷ್ಟ ಆಯ್ತಾ? ನೀವು ಫ್ರೆಂಡ್ಸ್ ಸಿಕ್ಕರಾ? ಸ್ಕೂಲೆಲ್ಲ ಇಷ್ಟ ಆಯ್ತಾ? ನಿಮ್ಮ ಟೀಚರ್ ಹೆಸ್ರು ಏನು? ಓಕೆ, ಇಷ್ಟ ಆಯ್ತು ಸ್ಕೂಲು? ಆಲ್ ದ ಬೆಸ್ಟ್. ಅದ್ವಿಕ್ಕೆ ಫಸ್ಟ್ ಡೇ ಏನು ತುಂಬ ಚೇಂಜಸ್ಸು, ಬೇಜಾರು ಆ ಥರ ಏನೋ ಅನಿಸ್ಲಿಲ್ಲ ಅಂತ ಹೇಳ್ಕೊಂಡ. ಅವ್ನು ಆಲ್ರೆಡಿ ಪ್ರೀ ಸ್ಕೂಲಿಂಗ್ 3 ಇಯರ್ಸ್ ಮುಗಿಸಿದ್ರಿಂದ ಸ್ಕೂಲ್ ಕಾನ್ಸೆಪ್ಟು ಚೆನ್ನಾಗಿ ಗೊತ್ತಿದೆ, ಈಸಿಯಾಗಿ ಅಡ್ಜಸ್ಟ್ ಆಗಿದ್ದಾನೆ ಫಸ್ಟ್ ಡೇ. ಇದಾಗಿತ್ತು ನನ್ನ ಮಗನ ಫಸ್ಟ್ ಡೇ ಸ್ಕೂಲ್ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಲಂಚ್ ಬಾಕ್ಸ್ ರೆಸಿಪೀಸು ಅದ್ವಿಕ್ ಜೊತೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.